ಅನ್ನಭಾಗ್ಯ ಯೋಜನೆಯ ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ತೆರಳಿದ ಪಡಿತರ ವಿತರಕರ ಸಂಘದ ಪದಾಧಿಕಾರಿಗಳು ಚಿಂತಾಮಣಿ ಆಹಾರ ಮತ್ತು ನಾಗರಿಕ ಇಲಾಖೆಯ ಬೆಂಗಳೂರಿನ ಕೃಷ್ಣ ವಿಹಾರ ಅರಮನೆ ಮೈದಾನದಲ್ಲಿ ನಡೆಯಲಿರುವ ಅನ್ನಭಾಗ್ಯ ಯೋಜನೆಯ ದಶಮಾನೋತ್ಸವ ಹಾಗೂ ರಾಜ್ಯ ಪಡಿತರ ವಿತರಕರ ಸಮಾವೇಶಕ್ಕೆ ಆಹಾರ ಶಿರಸ್ತೇದಾರ್ ಸುಧಾಮಣಿ ಚಾಲನೆ ನೀಡಿದರು. ರಾಜ್ಯ ಕಮಿಟಿ ಸದಸ್ಯ ಹಾಗೂ ಪಡಿತರ ವಿತರಕರ ಸಂಘದ ತಾಲೂಕು ಅಧ್ಯಕ್ಷ ರಾಜಾರೆಡ್ಡಿ ಮಾತನಾಡಿ, ಬೆಂಗಳೂರಿನ ಕೃಷ್ಣ ವಿಹಾರ ಅರಮನೆ ಮೈದಾನದಲ್ಲಿ ನಡೆಯಲಿರುವ ಯೋಜನೆಯ ದಶಮಾನೋತ್ಸವ ಹಾಗೂ ರಾಜ್ಯ ಪಡಿತರ ವಿತರಕರ ಸಮಾವೇಶದಲ್ಲಿ ಪಾಲ್ಗೊಳ್ಳಲು ತಾಲೂಕಿನಿಂದ 300ಕ್ಕೂ ಹೆಚ್ಚು ಪಡಿತರ ವಿತರಕರು 5 ಬಸ್ಗಳಲ್ಲಿ ಹೋಗ್ತಿದ್ದೇವೆ ಎಂದು ತಿಳಿಸಿದರು. ಸಮಾರಂಭದಲ್ಲಿ ಭಾಗಿಯಾಗಲು ಹಲವು ಪಡಿತರ ಚೀಟಿದಾರ ಫಲಾನುಭವಿಗಳೊಂದಿಗೆ ತಾಲೂಕು ಪಡಿತರ ವಿತರಕರ ಸಂಘದ ಪದಾಧಿಕಾರಿಗಳು ನಗರದಿಂದ ಬೆಂಗಳೂರಿಗೆ ಹೊರಟಿದ್ದು, ಈ ವೇಳೆ ನಗರದ ಪ್ರವಾಸಿ ಮಂದಿರದ ಬಳಿಯಿಂದ ತೆರಳಿದ ಎಲ್ಲರಿಗೂ ಶುಭ ಹಾರೈಸುತ್ತೇನೆಂದರು. ಇದೇ ಸಮಯದಲ್ಲಿ ಕಾರ್ಯದರ್ಶಿ ವೆಂಕಟರಮಣಪ್ಪ, ನೆಲಮಾಚನಹಳ್ಳಿ ವೀರಪ್ಪ ರೆಡ್ಡಿ, ಚನ್ನಕೇಶವಪುರ ಕೃಷ್ಣಪ್ಪ, ದೊಡ್ಡಬೊಮ್ಮನಹಳ್ಳಿ ವೀರಭದ್ರಪ್ಪ, ಆಂಜನೇಯ ರೆಡ್ಡಿ, ಜಗನ್ನಾಥ್, ಕೇಶವ ರೆಡ್ಡಿ, ಜಯಪ್ರಕಾಶ್, ಛಲಪತಿ, ಉಪಾಧ್ಯಕ್ಷ ಅಶ್ವಥ್ ರೆಡ್ಡಿ, ಮುನಿಸ್ವಾಮಿ, ಬಾಲಾಜಿ, ಶ್ರೀನಿವಾಸ ರೆಡ್ಡಿ, ಜಯಮ್ಮ, ಸುನಂದಮ್ಮ, ನಿರ್ಮಲಾ, ರೂಪಾ ಸೇರಿದಂತೆ ಎಲ್ಲಾ ಪಡಿತರ ನ್ಯಾಯಬೆಲೆ ಅಂಗಡಿಗಳ ಮಾಲೀಕರು ಉಪಸ್ಥಿತರಿದ್ದರು. ತಾಲೂಕಿನ ಪಡಿತರ ವಿತರಕರ ಸಂಘದ ವತಿಯಿಂದ ಇವತ್ತಿನ ಸಮಾವೇಶಕ್ಕೆ ಕೆಎಸ್ಎಫ್ಸಿ 50ನೇ ಸುವರ್ಣ ಮಹೋತ್ಸವ ಪ್ಲಸ್ ನಮ್ಮ ಅನ್ನಭಾಗ್ಯದ 10ನೇ ವಾರ್ಷಿಕೋತ್ಸವಕ್ಕೆ ನಮ್ಮ ಚಿಂತಾಮಣಿ ತಾಲೂಕಿನ ಎಲ್ಲ ಪಡಿತರ ವಿತರಕರ ಸಂಘ ಪ್ಲಸ್ ತಾಲೂಕಿನ ಒಂದೊಂದು ಫಲಾನುಭವಿಗಳ ತಾಲೂಕಿನ ಡೀಲರ್ಸ್ ಒಬ್ಬೊಬ್ಬರು 5 ಜನ ಕರ್ಕೊಂಡು ಸುಮಾರು ಒಂದು 8 ಬಸ್ಗಳಿಂದ ನಾವು ಸಮಾವೇಶಕ್ಕೆ ತೆರಳುತ್ತಾ ಇದ್ದೀವಿ. ಬೆಂಗಳೂರಿನ ಅರಮನೆ ಮೈದಾನಕ್ಕೆ ತೆರಳುತ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.